15 ದಿನದಿಂದ ನಾಪತ್ತೆಯಾಗಿರುವಂತಹ ಭವಾನಿ ರೇವಣ್ಣ ಅವರೇ ಖುದ್ದಾಗಿ ವಿಚಾರಣೆಗೆ ಹಾಜರಾಗ್ತಾರಾ ಇಲ್ಲ ಅವರನ್ನ ಕರೆದುಕೊಂಡು ಬರುವಂತ ಕೆಲಸವನ್ನ ಎಸ್ಐಟಿ ಮಾಡಬೇಕಾ? ಈ ವಿಚಾರದಲ್ಲಿ ಬಹಳ ಚರ್ಚೆ ಆಗ್ತಾ ಇದೆ. ನಿನ್ನೆ ಇಡೀ ದಿನ ಎಸ್ಐಟಿ ಕಾದ್ರೂ ಕೂಡ ಭವಾನಿ ರೇವಣ್ಣ ಹಾಜರಾಗಲಿಲ್ಲ. ಸೊ ಎಸ್ಐಟಿ ಎದುರು ಹಾಜರಾದ್ರೆ ಬಂಧನದ ಭೀತಿ ಹಿನ್ನೆಲೆಯಲ್ಲಿ ಗೈರಾಗ್ತಾ ಇದ್ದಾರೆ. ಹೈಕೋರ್ಟ್ನಲ್ಲಿ ಬೇಲ್ ಇತ್ಯರ್ಥ ಆಗುವವರೆಗೂ ಕೂಡ ಅಜ್ಞಾತ ಸ್ಥಳದಲ್ಲೇ ಇರೋಕೆ ನಿರ್ಧಾರವನ್ನೇನಾದರೂ ಮಾಡಿದ್ದಾರಾ ಗೊತ್ತಿಲ್ಲ. 15 ದಿನಗಳ ಹಿಂದೆಯೇ ಹಾಸನವನ್ನ ಭವಾನಿ ರೇವಣ್ಣ ಅವರು ತೊರೆದಿದ್ದಾರೆ ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. ಹಾಗಾಗಿ ಈಗ 15 ದಿನಗಳಿಂದಲೂ ಕೂಡ ನಾಪತ್ತೆಯಾಗಿರುವಂಥವರು ಈಗ ಏಕಾಏಕಿಯಾಗಿ ಬರ್ತಾರಾ ಗೊತ್ತಿಲ್ಲ. ನಿನ್ನೆ ಹೊಳೆನರಸೀಪುರದಲ್ಲಿ ಅವರ ನಿವಾಸದಲ್ಲೂ ಕೂಡ ಎಸ್ಐಟಿ ಅಧಿಕಾರಿಗಳು ಕಾದರೂ ವಿಚಾರಣೆಗೆ ಆಗ್ತಾರೆ ಅಂತ ಹೇಳಿ ಯಾವುದೇ ರೀತಿಯಾಗಿ ಹಾಜರಾಗಲಿಲ್ಲ. ಬರ್ತಾನೆ ಇಲ್ಲ ಅವರು. ಹಾಗಾಗಿ ಹೈಕೋರ್ಟ್ನಲ್ಲಿ ಅರ್ಜಿಯನ್ನು ಸಲ್ಲಿಸಿದ್ದಾರೆ. ಹೈಕೋರ್ಟ್ನಲ್ಲಿರುವಂಥ ಬೇಲ್ ಅರ್ಜಿ ಇತ್ಯರ್ಥ ಆದ ನಂತರ ಏನಾದರೂ ಹಾಜರಾಗ್ತಾರಾ? ಅವ್ರಿಗೊಂದು ಆತಂಕ ಇದ್ದಂಗೆ ಕಾಣಿಸ್ತಾ ಇದೆ. ನಾನು ವಿಚಾರಣೆಗೆ ಹಾಜರಾದರೆ ನನ್ನನ್ನು ಬಂಧಿಸ್ತಾರೆ ಅನ್ನುವಂಥದ್ದು. ಹಾಗಾಗಿ ಈ ನಿಟ್ಟಿನಲ್ಲಿ ಈಗ ಅವರು ವಿಚಾರಣೆಗೆ ಹಾಜರಾಗ್ತಾ ಇಲ್ಲ. ನಿರೀಕ್ಷಣಾ ಜಾಮೀನನ್ನು ಸಲ್ಲಿಸಿದರು. ಅದಾದ ನಂತರ ಈಗ ಹೈಕೋರ್ಟ್ಗೂ ಕೂಡ ಅರ್ಜಿಯನ್ನು ಸಲ್ಲಿಸಿದ್ದಾರೆ. ನನ್ನ ಸಹೋದ್ಯೋಗಿ ಈಗ ಹಾಸನದಿಂದ ಶಶಿಧರ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಶಶಿಧರ್, ಆತಂಕ ಈಗ ಸಹಜವಾಗೇ ಇದೆ. ನನ್ನನ್ನು ವಿಚಾರಣೆಗೆ ಕರೆಸಿದ್ರೆ ನನ್ನನ್ನು ಬಂಧಿಸ್ತಾರೆ ಅನ್ನುವಂಥ ಆತಂಕದಲ್ಲೇ ಅವರು ತಲೆಮರೆಸಿಕೊಳ್ತಾ ಇದ್ದಾರೆ. ಎಲ್ಲೂ ಹೋಗಿದ್ದಾರೆ ಹಾಗಿದ್ದಾಗ? ಅರುಣ್, ಸಂತ್ರಸ್ತರ ಅಪಹರಣ ಪ್ರಕರಣದಲ್ಲಿ ಭವಾನಿ ರೇವಣ್ಣನಿಗೆ ಬಂಧನದ ಭೀತಿ ಎದುರಾಗಿದೆ. ಒಂದೆಡೆ ಜನಪ್ರತಿನಿಧಿಗಳ ನ್ಯಾಯಾಲಯದಲ್ಲಿ ಜಾಮೀನು ನಿರೀಕ್ಷಣಾ ಅರ್ಜಿ ವಜಾಗಿದೆ. ಮತ್ತೊಂದೆಡೆ ಅವರು ಹೈಕೋರ್ಟ್ಗೂ ಸಹ ಅರ್ಜಿಯನ್ನು ಸಲ್ಲಿಸಿದರೆ ಇದರ ನಡುವೆ ನಿನ್ನೆ ಎಸ್ಐಟಿ ಅವರನ್ನ ವಿಚಾರಣೆಗೆ ಹಾಜರಾಗುವಂತೆ ಸೂಚನೆ ನೀಡಿತ್ತು. ಅಲ್ಲದೆ ಎಸ್ಐಟಿ ಅಧಿಕಾರಿಗಳು ಬೆಳಗ್ಗೆ 11 ಗಂಟೆಯಿಂದ ಸಂಜೆ 5 ಗಂಟೆವರೆಗೂ ಹೊಳೆನರಸೀಪುರದ ಚನ್ನಾಂಬಿಕಾ ನಿವಾಸದಲ್ಲಿ ಕಾದು ಕುಳಿತರೂ ಸಹ ಭವಾನಿ ರೇವಣ್ಣ ಅವರು ವಿಚಾರಣೆಗೆ ಹಾಜರಾಗಲಿಲ್ಲ. ಆ ವೇಳೆ ಬಂದಂತಹ ಅವರ ಪರ ವಕೀಲರು ಒಂದಿಷ್ಟು ಕಾಲ ಎಸ್ಐಟಿ ಅಧಿಕಾರಿಗಳ ಹತ್ರ ಚರ್ಚೆಯನ್ನು ನಡೆಸಿದರು. ಅದಾದ ಬಳಿಕ ಅವರು ಭವಾನಿ ರೇವಣ್ಣ ಅವರು ವಿಚಾರಣೆಗೆ ಹಾಜರಾಗ್ತಾರೆ. ಅವರಿಗೆ ನ್ಯಾಯಾಲಯದ ಬಗ್ಗೆ ಗೌರವವಿದೆ, ನ್ಯಾಯಾಲಯದಲ್ಲಿ ನಿರ್ದೋಷಿಯಾಗಿ ಗೆದ್ದು ಬರ್ತಾರೆ, ಎಸ್ಐಟಿ ಮೇಲೆ ನಂಬಿಕೆ ಇಲ್ಲ, ಆದರೆ ನಮಗೆ ನ್ಯಾಯಾಲಯದ ಮೇಲೆ ನಂಬಿಕೆ ಇದೆ, ಖುದ್ದು ಭವಾನಿ ರೇವಣ್ಣವರು ಹಾಜರಾಗ್ತಾರೆ ಅಂತ ಅವರ ವಕೀಲರು ಹೇಳಿದರು. ಆದರೆ ಭವಾನಿ ರೇವಣ್ಣವರು ಸದ್ಯದ ಮಾಹಿತಿ ಪ್ರಕಾರ ಹೈಕೋರ್ಟ್ನ ಅರ್ಜಿ ಏನು ತೀರ್ಪು ಬರುತ್ತೆ, ಒಂದು ವೇಳೆ ಜಾಮೀನು ಸಿಗುತ್ತೋ ಅಥವಾ ಜಾಮೀನು ಸಿಗಲ್ಲ, ಅದಾದ ಬಳಿಕವೇ ಅವರು ಎಸ್ಐಟಿ ಮುಂದೆ ಬರುವಂಥ ಒಂದು ಸಾಧ್ಯತೆ ಇದೆ. ಅದಲ್ಲದೆ ಇನ್ನೊಂದೆಡೆ ಎಸ್ಐಟಿ ಪ್ರತ್ಯೇಕ ತಂಡಗಳಾಗಿ ಭವಾನಿ ರೇವಣ್ಣ ಅವರು ಎಲ್ಲಿದ್ದಾರೆ ಅಂತ ಹೇಳಿ ಪತ್ತೆ ಹಚ್ಚುವಂತಹ ಕಾರ್ಯದಲ್ಲಿ ತೊಡಗಿದರೆ ಒಂದು ವೇಳೆ ಏನಾದರೂ ಭವಾನಿ ರೇವಣ್ಣ ಈಗ ಸದ್ಯದ ಎಸ್ಐಟಿ ಮುಂದೆ ಬಂದರೆ ಬಂಧನಾಗುವಂಥ ಸಾಧ್ಯತೆಗಳು ಹೆಚ್ಚಾಗಿರೋದ್ರಿಂದ ಅವರು ಅಜ್ಞಾತ ಸ್ಥಳಕ್ಕೆ ತೆರಳಿದ್ದಾರೆ. ಅವರ ಮೊಬೈಲ್ಗಳು ಸಹ ಎಲ್ಲವೂ ಸ್ವಿಚ್ ಆಫ್ ಆಗಿದೆ. ಈಗ ಅವುಗಳನ್ನು ಆಧರಿಸಿ ಎಸ್ಐಟಿ ತಂಡ ಅವರು ಎಲ್ಲಿ ಅಡಗಿ ಕುಳಿತಿದ್ದಾರೆ ಅಂತ ಹೇಳಿ ಒಂದು ವಿಚಾರಣೆಯನ್ನು ತೊಡಗಿರ್ತಾರೆ. ಅಲ್ಲದೆ ಹಾಸನದಲ್ಲೂ ಸಹ ನೆನ್ನೆ ಎಸ್ಐಟಿ ಅಧಿಕಾರಿಗಳು ಬಂದಿದ್ದ ವೇಳೆಯೂ ಸಹ ಅವರ ಬಗ್ಗೆ ಮಾಹಿತಿಯನ್ನು ಕಲೆ ಹಾಕುವಂಥ ಒಂದು ಪ್ರಯತ್ನ ಮಾಡಿದರು. ಆದರೆ ಇದುವರೆಗೂ ಸಹ ಭವಾನಿ ರೇವಣ್ಣವರು ಎಲ್ಲಿದ್ದಾರೆ ಅಂತ ಯಾರಿಗೂ ಸಹ ಗೊತ್ತೇ ಆಗಿಲ್ಲ. ಹಾಗಾಗಿ ಎಸ್ಐಟಿ ಮುಂದೆ ಒಂದು ವೇಳೆ ಭವಾನಿ ರೇವಣ್ಣವರೇ ಹಾಜರಾಗ್ಬೋದು ಅಥವಾ ಹೈಕೋರ್ಟ್ನಲ್ಲಿ ಜಾಮೀನು ಸಿಗುತ್ತೋ ಇಲ್ವೋ ಅವೆಲ್ಲವನ್ನು ತಿಳಿದ ನಂತರ ಭವಾನಿ ರೇವಣ್ಣವರು ಬರುವಂಥ ಒಂದು ಸಾಧ್ಯತೆ ಇದೆ. ಅರುಣ್. ಓಕೆ ಶಶಿಧರ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.